ಇವತ್ತಿನ ತರಗತಿಯಲ್ಲಿ ನಿಮ್ಮ 7ನೇ ಪದ್ಯವಾದಂತಹ ಬೆಳಗುಜಾವ ಪದ್ಯಭಾಗವನ್ನು ಕುರಿತು ಈ ತರಗತಿಯಲ್ಲಿ ನಾವು ನೋಡೋಣ. ಈ ಪದ್ಯಭಾಗವನ್ನು ದ.ರಾ. ಬೇಂದ್ರೆ ಎಂಬ ಹೆಸರಿನ ಮೂಲಕ ಪ್ರಖ್ಯಾತಿಯನ್ನು ಹೊಂದಿರುವಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬರೆದಿರುವಂತಹ ಮುಕ್ತಕಂಠ ಎಂಬ ಕವನ ಸಂಕಲನದಿಂದ ಪ್ರಸ್ತುತ ಬೆಳಗುಜಾವ ಎಂಬ ಈ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬೆಳಗುಜಾವ ಎಂಬ ಈ ಕವಿತೆ ಬೇಂದ್ರೆಯವರ ಕವಿತೆಗಳಲ್ಲಿ ಬಹಳ ವಿಶಿಷ್ಟವಾದಂತಹ ಒಂದು ಕವಿತೆ. ಬೇಂದ್ರೆಯವರು ಈ ಕವಿತೆಯಲ್ಲಿ ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನು ಪಡೆಯುತ್ತಲೇ ಅದರ ಭವ್ಯತೆ, ಅದರ ದಿವ್ಯತೆಯ ಹರಿವನ್ನು ತಂದುಕೊಡುವುದು ಬೇಂದ್ರೆಯವರ ಪ್ರಕೃತಿ ಗೀತೆಗಳ ಪ್ರಮುಖವಾದಂತಹ ಗುಣ. ನಿಸರ್ಗದ ಸೊಬಗನ್ನು ತಿಳಿಸ್ತಾ ಹೋಗ್ತಾರೆ. ನಿಸರ್ಗದ ಸೊಬಗಿನ ಜೊತೆಯಲ್ಲಿ ನಮಗೆ ಮತ್ತೊಂದು ತಿಳುವಳಿಕೆಯನ್ನ, ಅರಿವನ್ನ ಆ ಕವಿತೆಯ ಮೂಲಕ ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಈ ಕವಿತೆಯಲ್ಲಿ ಬರುವಂತಹ ಶೀರ್ಷಿಕೆಯಲ್ಲಿ ಬರುವಂತಹ ಬೆಳಗು ಎಂಬ ಈ ಪದ, ಬೆಳಗು ಎಂಬ ಈ ಪದ ಬೆಳಕು ಅನ್ನುವ ಅರ್ಥವನ್ನು ಕೊಡುತ್ತೆ, ಬೆಳಗು ಅನ್ನುವ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಬೆಳಗು ಅಂತ ಹೇಳಿದ್ರೆ ತೊಳೆಯುವುದು, ಶುದ್ಧ ಮಾಡುವುದು ಅಂತ ಅರ್ಥ. ಬೆಳಗು ಅನ್ನುವ ಪದಕ್ಕೆ ಬೆಳಕು ಅನ್ನುವ ಅರ್ಥವೂ ಇದೆ, ಶುದ್ಧ ಮಾಡು ಅನ್ನುವ ಅರ್ಥವೂ ಇದೆ. ಈ ಬೆಳಗುಜಾವ ನಮಗೆ ಬೆಳಕನ್ನು ಕೊಡುವ ಪ್ರಯತ್ನವನ್ನ ಮಾಡಿದ್ರೆ ಮತ್ತೊಂದು ಕಡೆ ನಮ್ಮ ಬದುಕನ್ನ ಬೆಳಗುತ್ತೆ, ನಮ್ಮ ಬದುಕನ್ನ ತೊಳೆಯುತ್ತೆ, ನಮ್ಮ ಬದುಕನ್ನು ಶುದ್ಧ ಮಾಡುವಂತಹ ಪ್ರಯತ್ನವನ್ನ ಈ ಕವಿತೆ ಮಾಡ್ತಾ ಹೋಗ್ತಾರೆ. ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಲೇ ಯೌವನ ಮಾನವ ಜೀವನದ ಬೆಳಗುಜಾವ ಅಂತ ಬೇಂದ್ರೆ ಹೇಳ್ತಾರೆ. ಯೌವನ ಅನ್ನುವುದು ಮಾನವನ ಬದುಕಿನಲ್ಲಿ ಬಹುಮುಖ್ಯವಾದಂತಹ ಒಂದು ಅಮೂಲ್ಯವಾದಂತಹ ಒಂದು ಸಂದರ್ಭ. ಹಾಗೆ ಬೆಳಗುಜಾವವು ಕೂಡ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಬಹುಮುಖ್ಯವಾದಂತಹ ಸಂದರ್ಭವಾಗಬೇಕು. ಒಮ್ಮೆ ಮನುಷ್ಯನಿಗೆ ಬಂದಂತಹ ಯೌವನ ಬಂದ ಮೇಲೆ ಅದು ಹೋಗುವವರೆಗೆ ಮನುಷ್ಯ ಆ ಯೌವನದಲ್ಲಿ ಆ ಯೌವನವನ್ನ ಸರಿಯಾದ ರೀತಿಯಲ್ಲಿ ದುಡಿಸಿಕೊಂಡು ದಣಿಸಿ ಯೌವನದ ಸಾರ್ಥಕತೆಯನ್ನು ಪಡೆದುಕೊಳ್ಬೇಕು. ಯೌವನ ಮುಗಿದು ಹೋದ ಮೇಲೆ ಆ ಮನುಷ್ಯನಿಗೆ ಮತ್ತೊಮ್ಮೆ ಯೌವನ ಅನ್ನುವುದು ಮರಳಿ ಬರೋದಿಲ್ಲ. ಯೌವನ ಅನ್ನುವುದು ಸಿಗುವುದು ಪ್ರತಿಯೊಬ್ಬರ ಬದುಕಿನಲ್ಲಿ ಒಂದೇ ಒಂದು ಸಲ. ಹಾಗಾಗಿ ಪ್ರತಿಯೊಬ್ಬರ ಬದುಕಿನಲ್ಲಿ ಯೌವನ ಅನ್ನುವುದು ಬಹುಮುಖ್ಯವಾದಂತಹ ಸ್ಥಾನವನ್ನ ನಿರ್ವಹಿಸುತ್ತದೆ. ಹಾಗಾಗಿ ಯೌವನದ ಸಂದರ್ಭದಲ್ಲಿ ದೇಹವನ್ನ ಚೆನ್ನಾಗಿ ದಂಡಿಸಿ, ಚೆನ್ನಾಗಿ ದುಡಿಸಿ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಬೇಕು. ಮನುಷ್ಯ ಏನನ್ನಾದ್ರೂ ಸಾಧಿಸ್ತಾನೆ, ಏನನ್ನಾದ್ರೂ ಗಳಿಸ್ತಾನೆ ಅಂತ ಅಂದ್ರೆ ಅದು ಯೌವನದ ಸಂದರ್ಭದಲ್ಲಿ ಮಾತ್ರ. ಬಾಲ್ಯ ಕಲಿಕೆಗೆ ಮೀಸಲು, ಮುಪ್ಪು ನಿತ್ರಾಣ, ಎಲ್ಲಾ ಶಕ್ತಿಯನ್ನು ಕಳೆದುಕೊಂಡಂತಹ ಸಂದರ್ಭ. ತಿಳುವಳಿಕೆ ಇರುತ್ತೆ, ಜ್ಞಾನ ಇರುತ್ತೆ, ಮಾಡುವ ಶಕ್ತಿ ಇರೋದಿಲ್ಲ. ಆದರೆ ಯೌವನ ಜ್ಞಾನವೂ ಇರುತ್ತೆ, ಶಕ್ತಿಯೂ ಇರುತ್ತೆ. ಹಾಗಾಗಿ ಮನುಷ್ಯ ಏನನ್ನಾದರೂ ಗಳಿಸಿದರೆ, ಸಾಧಿಸಿದರೆ ಅದು ಯೌವನದ ಸಂದರ್ಭದಲ್ಲಿ ಮಾತ್ರ.
ಹಾಗಾಗಿ ಯೌವನ ಅನ್ನುವುದು ಪ್ರತಿಯೊಬ್ಬರ ಬದುಕಿನಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನ ನಿರ್ವಹಿಸ್ತಾ ಹೋಗುತ್ತೆ. ಹಾಗಾಗಿ ಮನುಷ್ಯ ನಿರಂತರವಾಗಿ ತನ್ನ ಬದುಕನ್ನ ಕ್ರಿಯೆಗಳ ಮೂಲಕ, ಚಟುವಟಿಕೆಗಳ ಮೂಲಕ ದೇಹವನ್ನ ದುಡಿಸಿ, ಯೌವನವನ್ನ ದಂಡಿಸಿ ಯೌವನದ ಸಫಲತೆಯನ್ನ ಕಂಡುಕೊಳ್ಬೇಕು. ಈ ಅರ್ಥದಲ್ಲಿ ಈ ಕವಿತೆಯನ್ನ ರಚನೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಮಾತಿದೆ. ಹೀಗಾಗಿ ಈ ಬೆಳಕು ಅನ್ನೋದು ಪ್ರತಿಯೊಬ್ಬರ ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು ಅಂತ ನಾವು ಭಾವಿಸಿಕೊಂಡು, ಬದುಕಿಗೆ ಅದಮ್ಯ ಚೈತನ್ಯವನ್ನು ಕೊಡುವಂತಹ ಒಂದು ಕಾಲಘಟ್ಟ ಅಂತ ಭಾವಿಸಿಕೊಂಡು ಬೆಳಗು ಜಾವವನ್ನು ಸರಿಯಾದಂತಹ ರೀತಿಯಲ್ಲಿ ನಾವು ಬಳಸಿಕೊಳ್ಬೇಕು. ಅದರಲ್ಲೂ ಬದುಕಿನ ಬೆಳಗು ಜಾವವಾದಂತಹ ಯೌವನವನ್ನ ಸಾರ್ಥಕಪಡಿಸಿಕೊಳ್ಳದೆ ಹೋದರೆ ಮನುಷ್ಯನ ಬದುಕು ಸಾರ್ಥಕವಾಗುವುದಿಲ್ಲ. ಹೀಗೆ ಮನುಷ್ಯನ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಸ್ತುತ ಈ ಕವಿತೆ ಹಲವಾರು ವಿಚಾರಗಳನ್ನ ಹೇಳ್ತಾ ಹೋಗುತ್ತೆ. ನಾವು ಪದ್ಯವನ್ನು ಪ್ರಾರಂಭಿಸಿಕೊಂಡು ಆ ವಿಚಾರಗಳು ಏನು ಅನ್ನುವುದನ್ನ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಒಂದು ಪದವನ್ನು ನೆನಪಿಸಿಕೊಳ್ಳೋದಾದ್ರೆ, ಒಂದು ಸಾಲನ್ನ ನೆನಪಿಸಿಕೊಳ್ಳೋದಾದ್ರೆ, ಪ್ರಥಮ PUCಯ ವಚನಗಳಲ್ಲಿ ಅಕ್ಕ ಮಹಾದೇವಿಯು ಕೂಡ ಒಂದು ಕಡೆ ಹೇಳ್ತಾಳೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂತ. ಇಡೀ ಜಗತ್ತಿನ ಚಟುವಟಿಕೆಗಳಿಗೆ ಸೂರ್ಯ ಕಾರಣ ಅನ್ನೋ ಮಾತನ್ನ ಅಕ್ಕ ಹೇಳ್ತಾಳಲ್ಲಿ. ಆದ್ರೆ ಇಲ್ಲಿ ಬೇಂದ್ರೆ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಬೆಳಗು ಜಾವ, ಸೂರ್ಯ ಉದಯಿಸುವ ಕಾಲ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಎರಡೂ ಸಾಲುಗಳ ಅರ್ಥ ಒಂದೇನೆ. ಹಾಗಾಗಿ ಆ ಬೆಳಗು ಜಾವ, ಸೂರ್ಯೋದಯ ಇವೆಲ್ಲವೂ ಕೂಡ ಮನುಷ್ಯನ ಬದುಕಿನಲ್ಲಿ ತುಂಬಾ ಮುಖ್ಯವಾದಂತಹ ಭಾಗಗಳು ಅನ್ನುವುದನ್ನು ಗಮನಿಸಿ ಆ ಬೆಳಗು ಜಾವವನ್ನ, ಆ ಸಂದರ್ಭವನ್ನ ಸಮರ್ಪಕವಾದಂತಹ ರೀತಿಯಲ್ಲಿ ದುಡಿಸಿಕೊಳ್ಳಬೇಕು ಅನ್ನುವುದನ್ನ ಕವಿತೆ ಹೇಳ್ತಾ ಹೋಗುತ್ತೆ. ಅದರಿಂದಲೇ ನಾವು ಬದುಕಿನ ಸಾರ್ಥಕತೆಯನ್ನ ಕಂಡುಕೊಳ್ಳುವುದಕ್ಕೆ, ಬದುಕಿನ ಅರ್ಥವನ್ನು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯ ಅನ್ನುವುದು ಈ ಕವಿತೆಯ ಮೂಲಕ ನಾವು ಕಾಣಬಹುದು. ಹಾಗಾದ್ರೆ ಕವಿತೆ ಹೇಗೆ ಹೇಳುತ್ತೆ, ಒಂದೊಂದೇ ಭಾಗಗಳನ್ನ ನೋಡ್ತಾ ಹೋಗೋಣ. ಈ ಕವಿತೆಯನ್ನ ಇಂಗ್ಲಿಶಿನ ಸಾನೆಟ್ ಅನ್ನುವಂತಹ ಪ್ರಕಾರಕ್ಕೆ ಹೋಲಿಕೆ ಮಾಡ್ತಾರೆ. ಶೇಕ್ಸ್ಪಿಯರ್ ರಚನೆ ಮಾಡಿದಂತಹ ಒಂದು ಇಂಗ್ಲಿಶಿನ ಸಾಹಿತ್ಯದ ಪ್ರಕಾರ ಸಾನೆಟ್ ಅನ್ನುವಂಥದ್ದು 14 ಸಾಲುಗಳನ್ನ ಹೊಂದಿರುವಂತಹ ಪದ್ಯ ಭಾಗಗಳನ್ನ ಸಾನೆಟ್ ಅಂತ ಕರೀತಾರೆ. ಅದಕ್ಕೆ ಸಂವಾದಿಯಾಗಿ ಬೇಂದ್ರೆಯವರು ಕೂಡ ಅದೇ ಪ್ರಕಾರದಲ್ಲಿ ಈ ಗೀತೆಯನ್ನ, ಈ ಕವಿತೆಯನ್ನ ರಚನೆ ಮಾಡಿರುವಂಥದ್ದು ಅದರ ವಿಶೇಷ. ಮೊದಲಿಗೆ ಹೀಗೆ ಹೇಳ್ತಾರೆ, ಏಳು ಚಿನ್ನ ಬೆಳಗಾಯ್ತು ಹಣ್ಣ ಮೂಡಲವು ತೆರೆಯ ಕಂಡ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲವುದು ಬಾಣ ಬಣ್ಣ, ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಜುಮ್ ಎಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ. ಈ ಪದ್ಯಭಾಗದಲ್ಲಿ ಸೂರ್ಯೋದಯದ ಪ್ರಸಂಗವನ್ನ ವರ್ಣಿಸ್ತಿದ್ದಾರೆ. ಸೂರ್ಯೋದಯದ ಪ್ರಸಂಗವನ್ನ ವರ್ಣಿಸಿರುವವರು ಕನ್ನಡದಲ್ಲಿ ಬಹಳಷ್ಟು ಜನ ಕವಿಗಳಿದ್ದಾರೆ. ಬೇಂದ್ರೆಯವರು ಕೂಡ ಮತ್ತೊಂದು ಕವಿತೆಯಲ್ಲಿ ಹೇಳ್ತಾರೆ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ವೈದ. ಅಂದ್ರೆ ಸೂರ್ಯೋದಯದ ಪ್ರಸಂಗವನ್ನು ವರ್ಣಿಸಿರುವಂತಹ ಕವಿಗಳು ತುಂಬಾ ಜನಗಳಿದ್ದಾರೆ. ಅದೇ ರೀತಿಯಲ್ಲಿ ಬೇಂದ್ರೆಯವರು ಕೂಡ ಏಳು ಚಿನ್ನ ಬೆಳಗಾಯ್ತು ಹಣ್ಣ ಮೂಡಲವು ತೆರೆಯ ಕಣ್ಣ, ಯುವಕರನ್ನ ಪ್ರೀತಿಯಿಂದ ಎಚ್ಚರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಚಿನ್ನ ಮತ್ತು ಅಣ್ಣ ಈ ಎರಡೂ ಪದಗಳು ಪ್ರೀತಿಯಿಂದ ಕರೆಯುವಂತಹ ಶಬ್ದಗಳು. ಯುವಕರನ್ನ
ಪ್ರೀತಿಯಿಂದ ಎಚ್ಚರಿಸಿ ಎಚ್ಚರಿಕೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಅವರು ಬಳಸುವ ಪದ ಏಳು ಚಿನ್ನ, ಎದ್ದೇಳು ಚಿನ್ನ, ಬೆಳಗಾಗಿದೆ ಅಣ್ಣ. ಬೆಳಕಾಗಿದೆ. ಬೆಳಕಾದ ಮೇಲೂ ನೀನು ನಿದ್ರಿಸುವುದಕ್ಕೆ ಮುಂದಾದರೆ ಅದಕ್ಕೆ ಅರ್ಥವಿಲ್ಲ. ಬೆಳಗಾದ ಮೇಲೆ ಪ್ರತಿಯೊಂದು ಜೀವಿಯೂ ಎಚ್ಚರವಾಗಬೇಕು. ತನ್ನ ದಿನನಿತ್ಯದ ಕ್ರಿಯೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು. ಅದಕ್ಕೆ ಮನುಷ್ಯನಿಗೆ ಬೆಳಕಾಗೋದು. ಕತ್ತಲಾದಾಗ ಮನುಷ್ಯ ಮಲಗಿಕೊಳ್ತಾನೆ, ನಿದ್ರಿಸ್ತಾನೆ, ನಿದ್ರಾವಸ್ಥೆಗೆ ಹೋಗ್ತಾನೆ. ಬೆಳಕು ದುಡಿಯುವ ಕಾಲಘಟ್ಟ. ಅದಕ್ಕಾಗಿ ಬೆಳಕಾದರೂ ಮಲಗಿರುವ ಹುಡುಗರನ್ನ, ಯುವಕರನ್ನ ಎಚ್ಚರಿಸ್ತಾರೆ, ಪ್ರೀತಿಯಿಂದ ಕರೀತಾರೆ. ಚಿನ್ನ, ಎದ್ದೇಳು ಅಣ್ಣ, ಬೆಳಗಾಗಿದೆ, ಬೆಳಕಾಗಿದೆ. ಇನ್ನೂ ನೀನು ಮಲಗಿರುವುದರಲ್ಲಿ ಅರ್ಥ ಇಲ್ಲ. ಮೂಡಲವು ತೆರೆಯ ಕಣ್ಣ. ಮೂಡಲ ಪೂರ್ವ ದಿಕ್ಕು. ಪೂರ್ವ ದಿಕ್ಕಿನ ಕಣ್ಣು ತೆರೆದಿದೆ. ಸೂರ್ಯ ಉದಯಿಸುವಂಥದ್ದು ಪೂರ್ವ ದಿಕ್ಕಿನಲ್ಲಿ. ಪೂರ್ವ ದಿಕ್ಕಿನ ಕಣ್ಣು ತೆರೆದಿದೆ ಅಂದರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸಿದ್ದಾನೆ. ಸೂರ್ಯ ಉದಯಿಸಿರುವುದರಿಂದ ಬೆಳಕಾಗಿದೆ. ಹಾಗಾಗಿ ನೀನು ಎಚ್ಚರವಾಗು, ಎದ್ದೇಳು ಅಣ್ಣ, ಚಿನ್ನ. ಪ್ರೀತಿಯಿಂದ ಎಚ್ಚರಿಸ್ತಾರೆ. ಎಚ್ಚರಿಸಿ ಹೇಳ್ತಾರೆ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲವುದು ಬಾನ ಬಣ್ಣ. ಮಿಗಿಲವುದು ಬಾನ ಬಣ್ಣ. ನಕ್ಷತ್ರಗಳು ಜಾರಿ ಹೋಗಿದ್ದಾರೆ. ಸೂರ್ಯನ ಬಿಸಿಲಿಗೆ ಆಕಾಶದಲ್ಲಿರುವ ನಕ್ಷತ್ರಗಳು ಕಾಣಿಸೋದಿಲ್ಲ. ನಕ್ಷತ್ರಗಳು ನಮಗೆ ರಾತ್ರಿಯ ಸಂದರ್ಭದಲ್ಲಿ, ಕತ್ತಲಿನ ಸಂದರ್ಭದಲ್ಲಿ ಮಾತ್ರ ಕಾಣಿಸ್ತವೆ. ನಕ್ಷತ್ರಗಳೆಲ್ಲವೂ ಕಣ್ಮರೆಯಾಗಿದ್ದಾವೆ. ತಮವೆಲ್ಲ ಸೋರಿ ಹೋಗಿದೆ. ತಮ ಅಂದ್ರೆ ಕತ್ತಲು. ಕತ್ತಲು ಕಾಣೆಯಾಗಿದೆ, ಸೋರೋಗಿದೆ. ಕತ್ತಲು ಇಲ್ಲವಾಗಿದೆ. ನಕ್ಷತ್ರಗಳು ಕಾಣೆಯಾಗಿದ್ದಾವೆ. ಮಿಗಿಲಬಹುದು ಬಾನ ಬಣ್ಣ. ಬಾನಿನ ಬಣ್ಣ, ಆಕಾಶದ ಬಣ್ಣ ವಿಶಾಲವಾಗಿ ಕಾಣಿಸುತ್ತಿದೆ. ವಿಶಾಲವಾದಂತಹ ಆಕಾಶ ನಮ್ಮ ಕಣ್ಣಿಗೆ ಗೋಚರವಾಗ್ತಿದೆ. ಕತ್ತಲಾದಾಗ ನಮಗೆ ಆಕಾಶದ ವಿಸ್ತಾರ ಎಷ್ಟು ಅನ್ನೋದು ನಮಗೆ ಗೊತ್ತಾಗುವುದಿಲ್ಲ. ಕೇವಲ ನಕ್ಷತ್ರಗಳು ಮಾತ್ರ ಕಾಣಿಸ್ತವೆ. ಆದರೆ ಹಗಲಿನ ಸಂದರ್ಭದಲ್ಲಿ, ಬೆಳಗಿನ ಸಂದರ್ಭದಲ್ಲಿ ವಿಶಾಲವಾದಂತಹ ಆಕಾಶ, ಆಕಾಶದ ವಿಸ್ತಾರ ನಮ್ಮ ಕಣ್ಣಿಗೆ ಗೋಚರವಾಗುತ್ತೆ. ಅದಕ್ಕೆ ಹೇಳ್ತಾರೆ ಹೇಳಿದ್ರೆ, ನಕ್ಷತ್ರಗಳು ಕಣ್ಮರೆಯಾಗಿದ್ದಾವೆ, ಕತ್ತಲು ಇಲ್ಲವಾಗಿದೆ, ವಿಶಾಲವಾದಂತಹ ಆಕಾಶದ ಬಣ್ಣ ಗೋಚರಿಸುತ್ತಿದೆ. ಹಾಗಾಗಿ ನೀನು ಎಚ್ಚರವಾಗು, ಎದ್ದೇಳು, ಏಳು ಚಿನ್ನ, ಬೆಳಗಾಗಿದೆ ಅಣ್ಣ. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಝುಮ್ ಎಂದು ಬಿಟ್ಟ ಮಾರ. ಜೇನ್ನೊಣದ ಹೆದೆ. ಎದೆ ಅಂದ್ರೆ ನೀವು ಇದನ್ನ ಗಮನಿಸಬೇಕು. ಒಮ್ಮೆ ಪರೀಕ್ಷೆಯಲ್ಲಿ ಈ ಪದವನ್ನ ಅರ್ಥ ಬರೆಯುವುದಕ್ಕೆ ಕೇಳಿದ್ರು. ತುಂಬಾ ಜನ ಈ ಪದವನ್ನ ತಪ್ಪಾಡ್ಕೊಂಡಿದ್ರು, ತಪ್ಪಾಗಿ ಗ್ರಹಿಸಿಕೊಂಡಿದ್ರು. ಎದೆ ಅಂದ್ರೆ ಹೃದಯ, ಹೃದಯದ ಭಾಗ. ಇಲ್ಲಿದೆ ನೋಡಿ ಎದೆ, ನಾನು ಬರ್ತಿದ್ದೇನೆ ಬೋರ್ಡ್ ಮೇಲೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆದ್ರೆ ಪಠ್ಯದಲ್ಲಿ ಬರುವಂತಹ ಎದೆ ಅಂದ್ರೆ ಬಿಲ್ಲಿನ ಹಗ್ಗ ಅಂತ. ಬಿಲ್ಲಿನ ಹಗ್ಗ. ಪಠ್ಯದಲ್ಲಿ ಬರುವಂತಹ ಎದೆ ಅನ್ನುವ ಪದದ ಅರ್ಥ ಬಿಲ್ಲಿನ ಹಗ್ಗ. ಎದೆ ಅಂದ್ರೆ ಹೃದಯ. ತುಂಬಾ ಜನ ಈ ಪದವನ್ನು ಪರೀಕ್ಷೆಯಲ್ಲಿ ಕೇಳಿದಾಗ, ಒಂದು ವರ್ಷ ಕೇಳಿದ್ರು ಇದನ್ನು ಪರೀಕ್ಷೆಯಲ್ಲಿ, ಈ ಅರ್ಥವನ್ನು ಬರೆದಿದ್ರು. ತುಂಬಾ ಜನ ತಪ್ಪು ಉತ್ತರ ಬರೆದಿದ್ರು. ಹಾಗಾಗಿ ಈ ತರದ ಪದಗಳನ್ನೂ ಕೂಡ ಕೇಳುವುದಕ್ಕೆ ಸಾಧ್ಯವಿದೆ. ಈಗ ನೋಡಿ, ಜೇನ್ನೊಣದ ಹೆದೆಗೆ
ಜೇನ್ನೊಣ ಎನ್ನುವಂತಹ ಬಿಲ್ಲಿನ ಹಗ್ಗಕ್ಕೆ ಹೂಬಾಣವನ್ನು ಹೂಡಿ, ಹೂವಿನ ಬಾಣವನ್ನ ಹೂಡಿ ಜುಮ್ ಎಂದು ಬಿಟ್ಟ ಮಾರ. ಮಾರ ಅಂದ್ರೆ ಮನ್ಮಥ ಅಂತ. ಮನ್ಮಥ ತನ್ನಲ್ಲಿರುವಂತಹ ಬಿಲ್ಲಿಗೆ, ಆ ಬಿಲ್ಲಿನ ಹಗ್ಗಕ್ಕೆ ಹೂವಿನ ಬಾಣವನ್ನು ಹೂಡಿ ರಸಿಕರ ಮನಸ್ಸುಗಳಿಗೆ ಬಾಣವನ್ನು ಬಿಡ್ತಾನೆ. ಬಾಣವನ್ನು ಬಿಟ್ಟಾಗ ಮನುಷ್ಯನ ಮನಸ್ಸುಗಳಲ್ಲಿ ಆಸೆಗಳು ಬಂದುಕೊಳ್ತಾನೆ. ಮನ್ಮಥ ಅನ್ನೋನೇ ಆಸೆಯನ್ನ ಕೆರಳಿಸುವವನು, ಆಸೆಯನ್ನ ಹುಟ್ಟಿಸುವವನು. ಹೇಗೆ ಮನ್ಮಥ ತನ್ನಲ್ಲಿರುವಂತಹ ಬಿಲ್ಲಿನ ಹಗ್ಗಕ್ಕೆ ಹೂವಿನ ಬಾಣವನ್ನು ಹೂಡಿ ಮನುಷ್ಯರ ಮನಸ್ಸುಗಳಿಗೆ ಬಿಟ್ಟು ಆಸೆಗಳನ್ನು ಹುಟ್ಟಿಸುತ್ತಾನೋ, ಹಾಗೆ ಸೂರ್ಯೋದಯವು ಕೂಡ. ಒಬ್ಬ ನಿಜವಾದಂತಹ ಮನುಷ್ಯ ಏನನ್ನಾದರೂ ಸಾಧಿಸಬೇಕು, ಯಾವುದೋ ಒಂದು ಗುರಿಯನ್ನು ತಲುಪಬೇಕು ಎಂದು ಯಾವಾಗಲೂ ಚಿಂತಿಸುತ್ತಿರುವಂತಹ ಮನುಷ್ಯನಿಗೆ ಬೆಳಗು ಜಾವ ಮನ್ಮಥನು ಬಿಡುವಂತಹ ಬಾಣವೇ. ಆ ಮನುಷ್ಯ ಏನು ಮಾಡ್ತಾನೆ, ಎಚ್ಚರವಾದ ತಕ್ಷಣವೇ ಅವನು ಅವತ್ತಿನ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾನೆ, ತನ್ನ ಗುರಿಯ ಚಿಂತನೆಯನ್ನು ಮಾಡ್ತಾನೆ, ತಾನು ಮಾಡಬೇಕಾಗಿರುವ ಸಾಧನೆಯನ್ನು ಕುರಿತು ಚಿಂತನೆಯನ್ನು ಮಾಡ್ತಾನೆ, ಯೋಚನೆಯನ್ನು ಮಾಡ್ತಾನೆ. ಆ ನಿಟ್ಟಿನಲ್ಲಿ ಅವನು ತನ್ನ ದಿನನಿತ್ಯದ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನೆ. ಅದನ್ನೇ ಹೇಳಿದ್ದು, ಒಬ್ಬ ನಿಜವಾದಂತಹ ಮನುಷ್ಯನಿಗೆ ಬೆಳಗು ಜಾವ ಹಲವಾರು ಆಸೆಗಳನ್ನ, ಕನಸುಗಳನ್ನ ಬಿತ್ತುತ್ತೆ. ಮನ್ಮಥ ಮಾಡುವಂಥದ್ದು ಕೂಡ ಅದನ್ನೇ. ಮನ್ಮಥ ಏನ್ ಮಾಡ್ತಾನೆ, ಮನುಷ್ಯರ ಮನಸ್ಸುಗಳಿಗೆ ಹೂವಿನ ಬಾಣವನ್ನ ಬಿಟ್ಟು ಆಸೆಗಳನ್ನು ಹುಟ್ಟಿಸ್ತಾನೆ. ಯಾವಾಗ ಮನ್ಮಥನ ಬಿಲ್ಲಿನ ಆ ಹೂವಿನ ಬಾಣ ನಮ್ಮ ಮನಸ್ಸನ್ನ, ಹೃದಯವನ್ನ ಸೇರುತ್ತೋ, ಆಗ ಮನುಷ್ಯನ ಮನಸ್ಸಿನಲ್ಲಿ ಕಾಮನೆಗಳು ಉಂಟಾಗ್ತವೆ. ಹಾಗೆ ಬೆಳಗು ಜಾವವು ಕೂಡ. ಬೆಳಗು ಜಾವ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ, ಕ್ರಿಯಾಶೀಲವಾದಂತಹ ಮನುಷ್ಯನ ಬದುಕಿನಲ್ಲಿ ಹಲವಾರು ಆಸೆಗಳನ್ನ ಬಿತ್ತುತ್ತೆ. ಹೇಗಂದ್ರೆ ಜೇನ್ನೊಣದ ಎದೆಗೆ, ಜೇನ್ನೊಣ ಎನ್ನುವಂತಹ ಬಿಲ್ಲಿನ ಹಗ್ಗಕ್ಕೆ ಹೂವಿನ ಬಾಣವನ್ನ ಹೂಡಿ ಜುಮ್ ಎಂಬ ಶಬ್ದವನ್ನ ಮಾಡುವುದರ ಮೂಲಕ ಮನ್ಮಥ ಬಾಣ ಪ್ರಯೋಗವನ್ನು ಮಾಡ್ತಾನೆ. ಬಾಣ ಪ್ರಯೋಗವನ್ನು ಮಾಡಿದಾಗ ಆಸೆಗಳು ಕೆರಳುತ್ತವೆ, ಆಸೆಗಳು ಹುಟ್ಟುತ್ತವೆ. ಹಾಗೆ ಬೆಳಗು ಜಾವವು ಕೂಡ ಒಬ್ಬ ಕ್ರಿಯಾಶೀಲವಾದಂತಹ ಮನುಷ್ಯನ ಬದುಕಿನಲ್ಲಿ ಆಸೆಗಳನ್ನು ಹುಟ್ಟಿಸುತ್ತೆ, ಅವನ ಸಾಧನೆಗಳನ್ನು ನೆನಪಿಸುತ್ತೆ, ಅವನ ಗುರಿಯನ್ನ ನೆನಪು ಮಾಡುತ್ತೆ. ಇದು ಬೆಳಗು ಜಾವದ ಒಂದು ಉದ್ದೇಶ. ಇಲ್ಲಿ ಜೇನ್ನೊಣ ಅನ್ನುವಂತಹ ಒಂದು ಪದವನ್ನು ಕೂಡ ಬಳಸಿದ್ದಾರೆ. ಜೇನ್ನೊಣ ಹೇಗೆ ಕೆಲಸವನ್ನ ಮಾಡುತ್ತೆ, ಹೇಗೆ ತನ್ನ ದಿನನಿತ್ಯದ ಕಾರ್ಯವನ್ನ ಮಾಡುತ್ತೆ ಅನ್ನುವ ಅದರ ಕಾರ್ಯವೈಖರಿಯನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದು ಕೂಡ ಮನುಷ್ಯನ ಹಾಗೆ ರಾತ್ರಿಯಲ್ಲಿ ನಿದ್ರಿಸುತ್ತೆ. ಸೂರ್ಯ ಉದಯಿಸಿದ ತಕ್ಷಣ ಎಚ್ಚರವಾಗುತ್ತೆ. ಸೂರ್ಯ ಉದಯಿಸಿದ ತಕ್ಷಣ ಎಚ್ಚರವಾಗಿ ತನ್ನ ಕೆಲಸಗಳ ಬಗ್ಗೆ ಯೋಚಿಸಿ ತನ್ನ ಗೂಡಿನಿಂದ ಹೊರಗೆ ಹೊರಡುತ್ತೆ. ಏನನ್ನ ಹುಡುಕಿಕೊಂಡು ಹೊರಡುತ್ತೆ? ಮಕರಂದವನ್ನು ಹುಡುಕಿಕೊಂಡು ಹೊರಡುತ್ತೆ. ಎಲ್ಲೆಲ್ಲಿ ಹೂವುಗಳಿದ್ದಾವೋ ಆ ಹೂವುಗಳ ಬಳಿಗೆ ಹೋಗುತ್ತೆ, ಹೂವಿನಲ್ಲಿರುವಂತಹ ಮಕರಂದವನ್ನು ಹೀರುತ್ತೆ. ಆ ಮಕರಂದವನ್ನು ಹೀರಿಕೊಳ್ಳುವಾಗ ನೀವು ಗಮನಿಸಬೇಕು, ಹೂವಿನಲ್ಲಿರುವಂತಹ ಮಕರಂದವನ್ನ ಅಷ್ಟೊಂದು ಹೀರಿಕೊಳ್ಳುತ್ತೆ, ಅಥವಾ ತನಗೆಷ್ಟು ಹೀರಿಕೊಳ್ಳುವುದಕ್ಕೆ ಸಾಧ್ಯವೋ ಅಷ್ಟು ಮಕರಂದವನ್ನು ಹೀರಿಕೊಳ್ಳುತ್ತೆ. ಅಷ್ಟು ಮಕರಂದವನ್ನು ಹೀರಿಕೊಂಡು ಜೇನ್ನೊಣ ಏನ್ ಮಾಡುತ್ತೆ, ತನ್ನ ಗೂಡಿಗೆ ಬರುತ್ತೆ. ಗೂಡಿಗೆ ಬಂದು ಆ ಮಕರಂದವನ್ನ ಒಂದು ಕಡೆ ಶೇಖರಣೆ ಮಾಡುತ್ತೆ.
ಶೇಖರಣೆ ಮಾಡಿ ಮತ್ತೆ ಹೊರಡುತ್ತೆ. ಮತ್ತೆ ಮಕರಂದವನ್ನ ಯಾವುದೋ ಒಂದು ಹೂವಿನ ಮೇಲೆ ಕುಳಿತುಕೊಂಡು ಬೀಳ್ಕೊಳ್ಳುತ್ತೆ, ತಂದು ಒಂದು ಕಡೆ ಶೇಖರಣೆ ಮಾಡುತ್ತೆ, ಮತ್ತೆ ಹೋಗುತ್ತೆ. ಈ ಕ್ರಿಯೆ ನಿರಂತರವಾಗಿ ಸಂಜೆಯವರೆಗೆ ನಡೆಯುತ್ತೆ. ಆ ಮಕರಂದ ಅಂದ್ರೆ ಸಿಹಿ ಅಂತ ಅರ್ಥ. ಒಂದು ಜೇನುನೊಣ, ಒಂದು ಸಣ್ಣ ಹುಳು ಹೇಗೆ ದಿನನಿತ್ಯ ಪೂರ್ತಿಯಾಗಿ ಕ್ರಿಯಾಶೀಲವಾಗಿ ಸಿಹಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡುತ್ತೋ. ಬಹಳ ಮುಖ್ಯವಾದ ಪದ, ಇದನ್ನು ನೀವು ಯೋಚನೆ ಮಾಡಬೇಕು. ಒಂದು ಜೇನುನೊಣ ದಿನನಿತ್ಯವೂ ಕೂಡ ಕ್ರಿಯಾಶೀಲವಾಗಿ ನಿರಂತರವಾಗಿ ಸಿಹಿಯನ್ನ ಒಂದು ಕಡೆಗೆ ಸಂಗ್ರಹಿಸುವ, ಶೇಖರಿಸುವಂತಹ ಕೆಲಸವನ್ನು ಮಾಡುತ್ತೋ, ಹಾಗೆ ಮನುಷ್ಯನು ಕೂಡ ದಿನನಿತ್ಯವೂ ಕೂಡ ಕ್ರಿಯಾಶೀಲವಾಗಿ ನಿರಂತರವಾಗಿ ದುಡಿಯುತ್ತಾ ಸಿಹಿಯಾದ ಕ್ಷಣಗಳನ್ನ ಶೇಖರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು, ಕೂಡಿಡುವ ಪ್ರಯತ್ನವನ್ನು ಮಾಡಬೇಕು. ಇದರಲ್ಲೇ ಮನುಷ್ಯನ ಬದುಕಿನ ಸಾರ್ಥಕತೆ ಇರೋದು. ನಾವು ದಿನನಿತ್ಯವೂ ಕೂಡ ಸಿಹಿಯಾದಂತಹ ಕ್ಷಣಗಳನ್ನ ಶೇಖರಿಸುವ, ಕೂಡಿಡುವ ಪ್ರಯತ್ನವನ್ನು ಮಾಡ್ತಾ ಹೋದ್ರೆ ನಮ್ಮ ಬದುಕಿನ ತುಂಬ ಬರೀ ಸಿಹಿ ಕ್ಷಣಗಳೇ ತುಂಬಿಕೊಳ್ತಾರೆ. ಬದುಕಿನ ತುಂಬಾ ಸಿಹಿ ಕ್ಷಣಗಳಿದ್ದಾಗ ಅವರ ಬದುಕು ಎಷ್ಟು ಚೆಂದಾಗಿ ರೂಪವಾಗುತ್ತದೆ, ಎಷ್ಟು ಚೆಂದಾಗಿ ರೂಪುಗೊಳ್ಳುತ್ತೆ. ಅದನ್ನ ನಾವು ಕನಸು ಕಾಣಬೇಕು. ಹಾಗಾಗಿ 7 ಚಿನ್ನ ಬೆಳಗಾಯಿತು, ಬೆಳಗಾಗಿದೆ, ಎಚ್ಚರವಾಗು, ಎದ್ದೇಳು. ಚಿನ್ನ, ಚಿನ್ನ ಅನ್ನುವಂತಹ ಪದವೇ ವಿಶೇಷವಾದದ್ದು. ಅತ್ಯಂತ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಗಳಿಗೆ ಮಾತ್ರ ಬಳಸುವಂತಹ ಪದ ಇದು. ಎಲ್ಲರಿಗೂ ನಾವು ಚಿನ್ನ ಅಂತ ಕರೆಯೋದಿಲ್ಲ. ನಮಗೆ ಯಾರ ಬಗ್ಗೆ ತುಂಬಾ ಪ್ರೀತಿ ಇರುತ್ತೋ ಅವರಿಗೆ ಮಾತ್ರ ಕರೆಯುವ ಶಬ್ದ. ಬೇಂದ್ರೆಯೂ ಕೂಡ ಯುವಕರನ್ನ ಪ್ರೀತಿಯಿಂದ ಎಚ್ಚರಿಸುವ, ಮಲಗಿರುವವರನ್ನ ಎದ್ದೇಳಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಎದ್ದೇಳಬೇಕು, ಯಾಕೆ ಬೆಳಕು ಜಾವ ಎಚ್ಚರವಾಗಬೇಕು ಅನ್ನೋದಕ್ಕೆ ಕಾರಣಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ. ಜೈಂಟೊಳದ ಹೆದೆಗೆ ಹೂಬಾಳ ಹೂಡಿ ಚುಮ್ ಎಂದು ಬಿಟ್ಟ ಮಾರ. ಮನ್ಮಥ ಬಾಣ ಬಿಡ್ತಾನೆ ಅಂತ. ಇಲ್ಲಿ ಸೂರ್ಯನೂ ಕೂಡ ಒಂದು ರೀತಿಯಲ್ಲಿ ಮನ್ಮಥ ಇದ್ದ ಹಾಗೆ, ಆಸೆಗಳನ್ನು ಹುಟ್ಟು ಹಾಕುವಂತಹ ಮನ್ಮಥನಿದ್ದ ಹಾಗೆ ಸೂರ್ಯ. ಹಾಗಾಗಿ ಸೂರ್ಯೋದಯದ ಸಂದರ್ಭದಲ್ಲಿ ಎಚ್ಚರವಾಗಬೇಕು. ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ. ಇವನು ಬೆಳಕಿನ ಬೇಟೆಗಾರ ಅಂತ. ನಿಮಗೊಂದು ಅಂಕದ ಪ್ರಶ್ನೆಯೂ ಇದೆ ನೋಡಿ, ಬೆಳಕಿನ ಬೇಟೆಗಾರ ಯಾರು ಅಂತ. ಬೆಳಕಿನ ಬೇಟೆಗಾರ ಯಾರು ಅಂತ? ಸೂರ್ಯನೇ ಬೆಳಕಿನ ಬೇಟೆಗಾರ. ಅವನು ಬೇಟೆಗಾರ ಹೀಗೆ ಕಾಡಿನಲ್ಲಿ ತನಗೆ ಬೇಕಾದಂತಹ ಬೇಟೆಯನ್ನು ಹುಡುಕಿಕೊಂಡು ಹೋಗ್ತಾನೆ ನೋಡಿ. ಹಾಗೆ ಬೆಳಕಿನ ಬೇಟೆಗಾರ ಈ ಸೂರ್ಯ ಅಂತ. ಈ ಬೆಳಕಿನ ಸಂದರ್ಭದಲ್ಲಿ ನಾವು ಕೂಡ ಬೇಟೆಗಾರ ಬೇಟೆಯನ್ನ ಹುಡುಕಿಕೊಂಡು ಹೊರಟಂತೆ ಮನುಷ್ಯ ಬೆಳಕಿನ ಸಂದರ್ಭದಲ್ಲಿ ತನ್ನ ಬೇಟೆಯನ್ನು ಹುಡುಕಿಕೊಂಡು ಹೊರಡಬೇಕು. ತನ್ನ ಬೇಟೆ ಅಂದ್ರೆ ಅದು ತನ್ನ ಸಾಧನೆ, ತನ್ನ ಗುರಿ, ತನ್ನ ಆಸೆ. ಏನೋ ಒಂದು ಕನಸನ್ನು ಕಂಡಿರ್ತೀವಿ ನಾವು, ಏನೋ ಆಗ್ಬೇಕು ಅಂತ. ಆ ಬೇಟೆಯನ್ನು ಹುಡುಕಿಕೊಂಡು ನಾವು ಬೆಳಕಿನ ಸಂದರ್ಭದಲ್ಲಿ ಹೊರಟ್ರೆ ನಾವು ಸುಲಭವಾಗಿ ನಮ್ಮ ಗುರಿಯನ್ನು ಹುಡುಕಬಹುದು. ಹಾಗಾಗಿ ಬೆಳಕು ಅನ್ನುವುದು ಮನುಷ್ಯನ ಬದುಕಿನಲ್ಲಿ ಒಂದು ಅಗಾಧವಾದಂತಹ ಅವಕಾಶಗಳನ್ನು ಒದಗಿಸಿಕೊಡುವ, ಅದಮ್ಯ ಚೈತನ್ಯವನ್ನು ತುಂಬುವಂತಹ ಬಹುಮುಖ್ಯವಾದಂತಹ ಒಂದು ಕಾಲಘಟ್ಟ. ಅದನ್ನೇ ಇಲ್ಲಿ ಬೇಂದ್ರೆ ಹೇಳ್ತಾರೆ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ. ಗುಡಿಗಳಿಗೆ, ಗುಡಿಗಳ ಗೋಪುರಗಳಿಗೆ ಬೆಳಕು ಅನ್ನುವ ಬಲೆಯನ್ನ ಬೀಸಿ ಎಲ್ಲರಿಗೂ ಕಾಣುವಂತೆ ಮಾಡಿ ಬೆಳಕಿನ ಬೇಟೆಯಂತೆ ಬೆಳಕನ್ನ ಬೇಟೆಯಾಡುತ್ತಾ ಬರುವವನೇ ಬೆಳಕಿನ ಬೇಟೆಗಾರನಾದಂತಹ ಈ ಸೂರ್ಯ. ಹಾಗಾಗಿ ಬೆಳಕಿನ ಬೇಟೆಗಾರನಾದಂತಹ ಸೂರ್ಯ ಬಂದಿರುವಾಗ ಅವನು
ಅವನ ಬೇಟೆಯನ್ನು ಹುಡುಕುವುದಕ್ಕೆ ಹೊರಟಿರುವಾಗ ಆ ಬೆಳಕಿನ ಸಂದರ್ಭದಲ್ಲಿ ನಾವೂ ಕೂಡ ನಮ್ಮ ಬದುಕಿನ ಬೇಟೆಯನ್ನು ಹುಡುಕಿಕೊಂಡು ಹೊರಡಬೇಕು. ಹಾಗಾಗಿ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ಕಡೆಯ ಕಣ್ಣ. ಚಿನ್ನ ಎಚ್ಚರವಾಗಿದೆ, ಅಣ್ಣ ಬೆಳಗಾಗಿದೆ, ಮೂಡಲ ದಿಕ್ಕಿನ ಕಣ್ಣು ತೆರೆದಿದೆ, ನೀನು ಎಚ್ಚರವಾಗು ಎಂದು ಪ್ರೀತಿಯಿಂದ ಈ ಕವಿತೆಯಲ್ಲಿ ಎಚ್ಚರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಬೆಳಗು ಜಾವ ಅನ್ನುವುದು ಪ್ರತಿಯೊಬ್ಬರ ಬದುಕಿನಲ್ಲಿ ಬಹುಮುಖ್ಯವಾದಂತಹ ಒಂದು ಕಾಲಘಟ್ಟ, ಹಾಸ್ಯಗಳನ್ನು ಹುಟ್ಟಿಸುವಂತಹ ಒಂದು ಸಂದರ್ಭ. ಪ್ರತಿಯೊಬ್ಬ ಮನುಷ್ಯ ಗುರಿಯನ್ನ ಮುಟ್ಟುವುದಕ್ಕೆ ಇರಬೇಕಾದಂತಹ ಒಂದು ಕಾಲಘಟ್ಟ ಅಂತ ನಾವು ಭಾವಿಸಿಕೊಂಡಾಗ ಬೆಳಗು ಜಾವವನ್ನ ಸಮರ್ಥವಾಗಿ ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಮನುಷ್ಯ ಬೆಳೆಯುವುದಕ್ಕೆ ಸಾಧ್ಯ ಅನ್ನುವುದನ್ನ ನಾವು ಈ ಸಂದರ್ಭದಲ್ಲಿ ಕಾಣಬಹುದು. ಈ ಬೆಳಗು ಜಾವ ಅನ್ನುವುದು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನ ಬದುಕಿನ ಬೆಳಗು ಜಾವವಾದಂತಹ ಯೌವನವೂ ಕೂಡ ಅಷ್ಟೇ ಮುಖ್ಯವಾದದ್ದು. ಅದನ್ನೂ ಕೂಡ ದಣಿಸಿ ಕ್ರಿಯಾಶೀಲವಾಗಿ ಬಳಸಿಕೊಂಡಾಗ ಯೌವನವನ್ನ ಆ ಮನುಷ್ಯ ಗುರಿಯನ್ನ ಸರಿಯಾದ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವ ಮಾತನ್ನ ಈ ಪ್ರಾರಂಭದ ಪ್ಯಾರಾದ ಮೂಲಕ ಬೇಂದ್ರೆಯವರು ಹೇಳ್ತಾ ಹೋಗ್ತಾರೆ. ಈ ಮನ್ಮಥ ಹೂಬಾಣವನ್ನ ಬಿಡುವುದರ ಮೂಲಕ ಮನುಷ್ಯರ ಮನಸ್ಸುಗಳಲ್ಲಿ ಆಸೆಗಳನ್ನ ಬಿತ್ತುತ್ತಾನೆ, ಉಂಟು ಮಾಡ್ತಾನೆ. ಆಗ ಮನುಷ್ಯನ ಮನಸ್ಸುಗಳಲ್ಲಿ ಆಸೆಗಳು ಉಂಟಾಗ್ತವೆ. ಅದೇ ರೀತಿಯಲ್ಲಿ ಸೂರ್ಯೋದಯವಾದಾಗ ಸೂರ್ಯನೂ ಕೂಡ ಮನ್ಮಥನಂತಹ ಕೆಲಸವನ್ನು ಮಾಡ್ತಾನೆ. ಸೂರ್ಯ ಉದಯಿಸಿದಂತಹ ಆ ಸಂದರ್ಭದಲ್ಲಿ ಒಬ್ಬ ನಿಜವಾದಂತಹ ಒಬ್ಬ ಮನುಷ್ಯ ಎಚ್ಚರವಾದಾಗ ಅವನು ತನ್ನ ಕೆಲಸಗಳ ಬಗ್ಗೆ ಯೋಚನೆಯನ್ನ ಮಾಡ್ತಾನೆ. ನಾನು ಮಾಡಬೇಕಾಗಿರುವುದು ಏನು, ನನ್ನ ಗುರಿ ಏನು, ನನ್ನ ಸಾಧನೆ ಏನು ಅನ್ನುವುದರ ಬಗ್ಗೆ ಯೋಚಿಸಿ ಆ ಕೆಲಸಗಳನ್ನ ಈಡೇರಿಸಿಕೊಳ್ಳುವುದರಲ್ಲಿ ಮುಂದಾಗ್ತಾ ಹೋಗ್ತಾನೆ. ಅದೇ ನಿಟ್ಟಿನಲ್ಲಿ ದುಡಿಯುವ ಪ್ರಯತ್ನವನ್ನು ಮಾಡ್ತಾನೆ, ಕೆಲಸದಲ್ಲಿ ನಿರತನಾಗ್ತಾನೆ. ಹೇಗೆ ಮನ್ಮಥ ಆಸೆಗಳನ್ನು ಉಂಟು ಮಾಡ್ತಾನೋ ಹಾಗೆ ಮನುಷ್ಯರ ಮನಸ್ಸುಗಳಲ್ಲಿ ಸೂರ್ಯೋದಯವೂ ಕೂಡ ಹಲವಾರು ಆಸೆಗಳನ್ನ ಬಿತ್ತುತ್ತದೆ. ಹಾಗಾಗಿ ಮನ್ಮಥನಂತಹ ಕೆಲಸವನ್ನ ಸೂರ್ಯೋದಯವೂ ಕೂಡ ಮಾಡುತ್ತದೆ ಅನ್ನುವುದನ್ನ ಇಲ್ಲಿ ಹೋಲಿಸಿ ಕವಿ ಹೇಳ್ತಾ ಇದ್ದಾರೆ. ಮನ್ಮಥ ಮನಸ್ಸುಗಳಲ್ಲಿ ಆಸೆಗಳನ್ನು ಬಿತ್ತುವವನು, ಆಸೆಗಳನ್ನು ಕೆರಳಿಸುವವನು, ಉಂಟು ಮಾಡೋನು. ಹಾಗೆ ಸೂರ್ಯೋದಯವೂ ಕೂಡ ಮನುಷ್ಯನ ಮನಸ್ಸುಗಳಲ್ಲಿ ಆಸೆಗಳನ್ನು ಉಂಟು ಮಾಡುತ್ತೆ. ಅವನು ತನ್ನ ಭವಿಷ್ಯದ ಬಗ್ಗೆ ಚಿಂತಿಸಿ ಅದನ್ನ ಸಾಧಿಸುವುದರಲ್ಲಿ ಕಾರ್ಯನಿರತನಾಗ್ತಾನೆ. ಹೀಗೆ ಮನ್ಮಥನಂತಹ ಕೆಲಸವನ್ನ ಸೂರ್ಯನೂ ಕೂಡ ಮಾಡುತ್ತಾನೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಇದರ ಜೊತೆಗೆ ಜೇನ್ನೊಣ ಎಂಬ ಆ ಶಬ್ದವನ್ನು ಬಳಸಿದ್ದಾರೆ. ಜೇನ್ನೊಣದ ದಿನದ ಚಟುವಟಿಕೆಗಳು ಹೇಗಿರ್ತವೆ ಅನ್ನುವುದನ್ನು ನಾವು ಗಮನಿಸಿದಾಗ ಜೇನ್ನೊಣ ಅನ್ನುವುದು ಮನುಷ್ಯನ ಹಾಗೆ ಬೆಳಗಾದಾಗ ಅದು ಎಚ್ಚರವಾಗುತ್ತೆ. ಎಚ್ಚರವಾದಂತಹ ಜೇನ್ನೊಣ ಮಕರಂದವನ್ನು ಹುಡುಕಿಕೊಂಡು ತನ್ನ ಗೂಡಿನಿಂದ ಹೊರಗೆ ಬರುತ್ತೆ. ಎಲ್ಲಿ ಹೂವುಗಳಿರುತ್ತೋ ಅಲ್ಲಿ ಹೋಗಿ ಹೂವುಗಳ ಮೇಲೆ ಕುಳಿತುಕೊಳ್ಳುತ್ತದೆ. ಹೂವುಗಳ ಮೇಲೆ ಕುಳಿತುಕೊಂಡಂತಹ ಜೇನ್ನೊಣ ಅದರಲ್ಲಿರುವಂತಹ ಮಕರಂದವನ್ನು ಹೀರುತ್ತೆ. ಮಕರಂದವನ್ನು ಹೀರುವುದರಲ್ಲಿಯೂ ಕೂಡ ಎರಡು ರೀತಿಯ ಕ್ರಮಗಳಿದ್ದಾವೆ. ಒಂದು, ಹೂವಿನಲ್ಲಿರುವಂತಹ ಅಷ್ಟೂ ಮಕರಂದವನ್ನು ಹೀರಿಕೊಳ್ಳುತ್ತೆ, ಅಥವಾ ತನಗೆಷ್ಟು ಮಕರಂದವನ್ನು ಹೀರಿಕೊಳ್ಳುವುದಕ್ಕೆ ಸಾಧ್ಯವೋ ಅಷ್ಟು ಮಕರಂದವನ್ನು ಹೀರಿಕೊಳ್ಳುತ್ತೆ. ಹೀರಿಕೊಂಡಂತಹ ಜೇನ್ನೊಣ ಏನು ಮಾಡುತ್ತೆ, ಮರಳಿ ಗೂಡಿಗೆ ಬರುತ್ತೆ. ಗೂಡಿನಲ್ಲಿ ಆ ಮಕರಂದವನ್ನ ಒಂದು ಕಡೆ ಶೇಖರಿಸುತ್ತೆ. ಶೇಖರಿಸಿದ ನಂತರ ಮತ್ತೆ ಹೊರಡುತ್ತೆ ಹೂವನ್ನು ಹುಡುಕಿಕೊಂಡು. ಆ ಹೂವಿನಲ್ಲಿರುವಂತಹ ಮಕರಂದವನ್ನು ಹೀರಿಕೊಳ್ಳುತ್ತೆ, ಮತ್ತೆ ತರುತ್ತೆ,
ಮತ್ತೆ ಗೂಡಿನೊಳಗೆ ಇಡುತ್ತೆ, ಮತ್ತೆ ಹುಡುಕಿಕೊಂಡು ಹೊರಡುತ್ತೆ. ಈ ಕ್ರಿಯೆ ಜೇನ್ನೊಣ ಸಂಜೆಯವರೆಗೂ ನಿರಂತರವಾಗಿ ಮಾಡ್ತಲೇ ಹೋಗುತ್ತೆ. ಇಲ್ಲಿ ಮಕರಂದವನ್ನು ಕೂಡಿಡುವುದು ಅಂದ್ರೆ ಮಕರಂದವನ್ನೇ ನಾವು ಜೇನು ಅಂತ ಕರೀತೇವೆ. ಆ ಜೇನು ಸಿಹಿ ಅಂತ. ಒಂದು ಸಣ್ಣದಾದಂತಹ ಜೇನ್ನೊಣ ಬೆಳಗಿನಿಂದ ಸಂಜೆಯವರೆಗೆ ಮಕರಂದವನ್ನ ಹೀರುತ್ತಾ ಸಿಹಿಯಾದಂತಹ ಅಂಶಗಳನ್ನ ಒಟ್ಟುಗೂಡಿಸುವಂತಹ, ಶೇಖರಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಇದು ಒಂದು ದಿವಸ ಮಾತ್ರ ಅಲ್ಲ, ಪ್ರತಿದಿನವೂ ಕೂಡ ಜೇನ್ನೊಣ ಇದೇ ಕಾರ್ಯದಲ್ಲಿ ಮುಳುಗುತ್ತೆ. ಇಡೀ ಗೂಡಿನ ತುಂಬ ಜೇನ್ನೊಣ ಆ ಮಕರಂದವನ್ನ, ಜೇನನ್ನ, ಸಿಹಿಯನ್ನ ತುಂಬುತ್ತೆ. ಹೀಗೆ ಪ್ರತಿನಿತ್ಯವೂ ಕೂಡ ಕ್ರಿಯಾಶೀಲವಾಗಿ ಸಿಹಿಯಾದಂತಹ ಅಂಶಗಳನ್ನ ಜೇನ್ನೊಣ ಮಾಡ್ತಾ ಹೋಗುತ್ತೆ. ಹಾಗೆ ಮನುಷ್ಯನೂ ಕೂಡ ಆಗಬೇಕು ಅನ್ನುವುದು ಬೇಂದ್ರೆಯವರ ಉದ್ದೇಶ, ಕಲ್ಪನೆ. ಮನುಷ್ಯನು ಬೆಳಗಿನ ಜಾವ ಎಚ್ಚರವಾಗಿ ತನ್ನ ದೇಹವನ್ನು ದಂಡಿಸಿ ತನ್ನ ಬದುಕನ್ನ ಕ್ರಿಯಾಶೀಲವಾಗಿಸಿಕೊಂಡು ಸಿಹಿಯಾದಂತಹ ಕ್ಷಣಗಳನ್ನ ಕ್ರೋಢೀಕರಿಸುವಂತಹ, ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಬೇಕು. ಆ ಮನುಷ್ಯ ಪ್ರತಿನಿತ್ಯವೂ ಸಿಹಿಯಾದಂತಹ ಕ್ಷಣಗಳನ್ನ ಒಗ್ಗೂಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರೆ ಅವನ ಬದುಕು ತುಂಬ ಬರೀ ಸಿಹಿಯಾದಂತಹ ಕ್ಷಣಗಳೇ ತುಂಬಿರ್ತಾನೆ. ಆಗ ಅವನ ಬದುಕು ಸುಂದರವಾಗುತ್ತೆ. ಹಾಗಾಗಿ ಮನುಷ್ಯನೂ ಸಹ ಜೇನ್ನೊಣದಂತೆ ಕ್ರಿಯಾಶೀಲವಾಗಿ ದುಡಿಬೇಕು ಅನ್ನುವಂಥದ್ದು ಬೇಂದ್ರೆಯವರ ಆಶಯ ಮತ್ತು ಉದ್ದೇಶ. ಹಾಗಾಗಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಜುಮ್ ಎಂದು ಬಿಟ್ಟ ಮಾರ. ಜೇನ್ನೊಣ ಎಂಬಂತಹ ಬಿಲ್ಲಿನ ಹಗ್ಗಕ್ಕೆ ಹೂವಿನ ಬಾಣವನ್ನು ಹೂಡಿ ಜುಮ್ ಎಂಬ ಶಬ್ದವನ್ನು ಮಾಡುತ್ತಾ ಮನ್ಮಥ ಬಾಣವನ್ನು ಬಿಡ್ತಾನೆ. ಇಲ್ಲಿ ಮನ್ಮಥ ಸೂರ್ಯನೂ ಕೂಡ, ಸೂರ್ಯೋದಯನೂ ಕೂಡ. ಮನ್ಮಥ ಮಾಡುವ ಹಾಗೆ ಸೂರ್ಯನೂ ಕೂಡ ಮನುಷ್ಯನ ಮನಸ್ಸುಗಳಲ್ಲಿ ಬೆಳಗು ಜಾವ ಹಲವಾರು ಕನಸುಗಳನ್ನ ಬಿತ್ತುತ್ತಾನೆ, ಆಸೆಗಳನ್ನ ಉಂಟು ಮಾಡ್ತಾನೆ. ಆ ಕನಸುಗಳನ್ನ ಈಡೇರಿಸಿಕೊಳ್ಳುವಂತಹ, ನಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾಡಬೇಕಾಗಿದೆ. ಹಾಗೂ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ. ಸೂರ್ಯ ಉದಯಿಸಿದವನು ಗುಡಿ, ಗೋಪುರ, ಬೆಟ್ಟ, ಗುಡ್ಡ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಬೆಳಕನ್ನ ಚೆಲ್ಲುತ್ತಾ, ಬೆಳಕು ಎಂಬ ಬಲೆಯನ್ನ ಬೀಸುತ್ತಾ, ಬೆಳಕನ್ನ ಚೆಲ್ಲುತ್ತಾ, ಬೆಳಕನ್ನ ಕೊಡುತ್ತಾ ಬೆಳಕಿನ ಬೇಟೆಗಾರನಾದಂತಹ ಸೂರ್ಯ ಬರ್ತಾನೆ. ಒಂದು ಅಂಕದ ಒಂದು ಪ್ರಶ್ನೆಯೂ ಕೂಡ ಇದೆ, ಬೆಳಕಿನ ಬೇಟೆಗಾರ ಯಾರು ಅಂತ. ಬೆಳಕಿನ ಬೇಟೆಗಾರ ಸೂರ್ಯ. ಇಲ್ಲಿ ಸೂರ್ಯನನ್ನ ಬೇಟೆಗಾರ ಎಂದು ಕರೀತಾರೆ. ಒಬ್ಬ ಬೇಟೆಗಾರ ಹೇಗೆ ಕಾಡಿಗೆ ಬೇಟೆಗಾಗಿ ಹೋದಾಗ ಆ ಬೇಟೆಯನ್ನ, ತನಗೆ ಬೇಕಾದಂತಹ ಬೇಟೆಯನ್ನ ಕಾಡಿನಲ್ಲಿ ಹುಡುಕಿಕೊಂಡು ಹೋಗಿ ಬೇಟೆಯಾಡುತ್ತಾನೋ, ಹಾಗೆ ಮನುಷ್ಯನೂ ಕೂಡ ತನ್ನ ಬದುಕು ಎಂಬ ಕಾಡಿನೊಳಗೆ ನುಗ್ಗಿ ತನ್ನ ಗುರಿ ಎಂಬಂತಹ ಬೇಟೆಯನ್ನ ದಿನನಿತ್ಯವೂ ಕೂಡ ಆಡಬೇಕು ಅಂತ. ಆಗ ಮಾತ್ರ ಅವನ ಬದುಕು ಸಾರ್ಥಕವಾಗುವುದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಬೆಳಕಿನ ಬೇಟೆಗಾರ ಸೂರ್ಯ ಎಂಬುದನ್ನು ಪ್ರಸ್ತುತ ಈ ಭಾಗದಲ್ಲಿ ಬೇಂದ್ರೆಯವರು ನಮಗೆ ತಿಳಿಸಿಕೊಡ್ತಾರೆ. ಇದಿಷ್ಟು ಮೊದಲ ಭಾಗಕ್ಕೆ ಸಂಬಂಧಿಸಿದಂತಹ ವಿಚಾರಗಳು. ಇನ್ನು ಮುಂದಿನ ಪದ್ಯ ಭಾಗಗಳು ಕೂಡ ಅದೇ ರೀತಿಯ ಸ್ವಾರಸ್ಯವನ್ನ ಒಳಗೊಂಡಿರುವಂತಹ ಪದ್ಯ ಭಾಗಗಳು. ಅದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ.